ಇಂದು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ ಕಾವಲ್ ಬೈರಸಂದ್ರದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಶಾಸಕ ಎಸಿ ಶ್ರೀನಿವಾಸ್ ಅವರು ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಎಸಿ ಶ್ರೀನಿವಾಸ್, ಬೆಂಗಳೂರಿಗೆ ನಾಡಪ್ರಭು ಕೆಂಪೇಗೌಡ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ನೆನೆದು ಈ ಬೆಂಗಳೂರನ್ನು ಉಳಿಸೋದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಎಂಎಲ್ಸಿ ನಾಗರಾಜ್ ಯಾದವ್, ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸೇರಿದಂತೆ ಕಾವಲ್ ಬೈರಸಂದ್ರದ ನಾಗರಿಕರು ಭಾಗಿಯಾಗಿದ್ದರು. ಕೆಂಪೇಗೌಡರಿಗೆ ನಮನ ಸಲ್ಲಿಸಿದರು ಹಾಗೂ ಜಯಂತ್ಯೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ನಾಡಪ್ರಭು, ಬೆಂಗಳೂರು ಅಭಿವೃದ್ಧಿ ಅಧಿಕಾರರು, ಬೆಂಗಳೂರಿನ ಪಾಯ ಹಾಕಿದವರು, ಬೆಂಗಳೂರು ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಅಂತವರ ಒಂದು ಕೆಂಪೇಗೌಡರ 516ನೇ ದಿನ ಜಯಂತ್ಯೋತ್ಸವನ ಜನ್ಮ ದಿನಾಚರಣೆಯನ್ನ ಇವತ್ತು ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಕಾವಲ್ ಬೈರಸಂದ್ರ ವಾರ್ಡಿನಲ್ಲಿ ಅವರ ಪುತ್ಥಳಿಗೆ ಹಾರ ಹಾಕೋದ್ರ ಮೂಲಕ ಸುಮಾರು 516 ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಈ ನಮ್ಮ ಬೆಂಗಳೂರಿನ ಒಂದು ಕನಸನ್ನ ಕಂಡು ಅವರು ಹಾಕಿಕೊಟ್ಟಂತಹ ಪಾಯ ಬುನಾದಿ ಪ್ಲಾನ್ ಇವತ್ತು ನಾವೆಲ್ಲ ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಬೆಳೀತಾ ಇದೀವಿ. ಅವರು ಕನಸು ಹೆಂಗಿತ್ತು ಅಂದ್ರೆ ಮುಂದೆ ಈ ಬೆಂಗಳೂರು ಈ ತರ ಆಗುತ್ತೆ ಅಂತ ನೆನಸು ಮಾಡಿದ್ರು. ಈಗ ನಾವು ವಿಶೇಷವಾದ ದಿನ 516ನೇ ಕೆಂಪೇಗೌಡರ ಆಚರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸತಕ್ಕಂಥದ್ದು. ವಿಶೇಷವಾಗಿ ಬೆಂಗಳೂರು ನಗರದ ಉಸ್ತುವಾರಿ ವಹಿಸಿಕೊಂಡಿರತಕ್ಕಂಥ ಉಪಮುಖ್ಯಮಂತ್ರಿಗಳ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಒತ್ತು ಕೊಟ್ಟು ಬೆಂಗಳೂರಿನ ಎಲ್ಲ ಕಡೆ ಮತ್ತು ರಾಜ್ಯದ ಎಲ್ಲ ಕಡೆ ವಿಶೇಷವಾಗಿ ಬೆಂಗಳೂರಿನ ಬಿಬಿಎಂಪಿಯ ಎಲ್ಲ ಮೂಲೆಗಳಲ್ಲೂ ಕೂಡ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದಕ್ಕೆ ಕರ್ನಾಟಕದ ಜನತೆಗೆ ಕೆಂಪೇಗೌಡ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರೋದ್ರ ಮುಖಾಂತರ ಕೆಂಪೇಗೌಡರು ಜಾತ್ಯತೀತ ಧರ್ಮಾತೀತವಾಗಿ ಬೆಂಗಳೂರು ನಗರವನ್ನ ಕಟ್ಟಿದ್ದಾರೆ. ಬೆಂಗಳೂರು ಬೆಳವಣಿಗೆಗೆ ಇವತ್ತಿನ ಅವರು ಕಟ್ಟಿರುವಂತದ್ದು ನೋಡಿದ್ರೆ ಎಲ್ಲಾ ಜಾತಿ ಎಲ್ಲ ಧರ್ಮ ಒಟ್ಟಿಗೆ ಬದುಕಬೇಕು ಅನ್ನುವಂತ ಕಲ್ಪನೆ ಇತ್ತು. ಆದ್ರೆ ಇವತ್ತು ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಬಂದವರು ಬೆಂಗಳೂರನ್ನ ಕಬಳಿಸ್ತಾ ಇದ್ದಾರೆ, ನಮ್ಮ ಉದ್ಯೋಗವನ್ನ ಕಿತ್ಕೊಂತಾ ಇದ್ದಾರೆ, ನಮ್ಮ ಬದುಕನ್ನ ಕಿತ್ಕೊಂತಾ ಇದ್ದಾರೆ.